ತೊಳಿಬಹುದು. ಮುಖ್ಯವಾಗಿ ಈ ಅತಿಸಾರ ಭೇದಿಯಲ್ಲಿ ಮುಖ್ಯವಾಗಿ ನಿಮ್ಗೆ ಎಲ್ಲರಿಗೂ ಹೇಳಬೇಕಾಗಿರೋದು ಒಂದು ಪಾಯಿಂಟ್ ಅಂದ್ರೆ ಹ್ಯಾಂಡ್ ವಾಷಿಂಗ್ ಟೆಕ್ನಿಕ್ಸ್, ಅಂದ್ರೆ ಕೈ ತೊಳೆಯುವ ವಿಧಾನಗಳು. ಸೊ ನಾವು ಕೇವಲ ಒಂದು ಕೈ ತೊಳ್ಕೊಳ್ಳೋದ್ರ ಮುಖಾಂತರ 99 ರೋಗಗಳ ಬದಲಾವಣೆಯನ್ನು ತಡೆಗಟ್ಟಬಹುದು. ಕೇವಲ ಕೈ ತೊಳ್ಕೊಳ್ಳೋದ್ರ ಮುಖಾಂತರನೇ. ಯಾಕಂದ್ರೆ ನಮ್ಮ ಕೈಗಳು ತುಂಬಾ ಅಮೂಲ್ಯವಾದದ್ದು. ಪ್ರತಿಯೊಂದು ವಸ್ತುನು ನಾ ಈ ವಸ್ತು ತಗೋಬೇಕಾದ್ರೆ ಕೈನೇ ತಗೋತೀನಿ, ಪೆನ್ ತಗೋಬೇಕಾದ್ರೂ ಕೈಯಿಂದನೇ ತಗೋತೀನಿ, ನಾವು ಊಟ ಮಾಡ್ಬೇಕಾದ್ರೂ ಕೈಗಳಿಂದನೇ ಮಾಡ್ತೀವಿ, ಮತ್ತೆ ಮಲಮೂತ್ರ ತೊಳ್ಕೋಬೇಕಾದ್ರೆ ಇದರಿಂದನೇ ತೊಳ್ಕೋತೀವಿ. ಸೊ ಹಾಗಾಗಿ ಈ ಕೈಗಳು ಬಹಳಷ್ಟು ಇಂಪಾರ್ಟೆಂಟ್ ಅವ. ಸೊ ಈ ಕೈಗಳನ್ನ ನಾವು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರ ಮುಖಾಂತರ 99% ರೋಗಗಳನ್ನ ನಾವು ತಡೆಗಟ್ಟಬಹುದು. ಸೊ ಅದಕ್ಕಾಗಿ ನಾವು ಉತ್ತಮವಾದ ರೀತಿಯಲ್ಲಿ ಕೈ ತೊಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಸೊ ಯಾರಾದ್ರೂ ಕೈ ತೊಳ್ಕೊಳ್ಳೋದು ಹೆಂಗಂತ ತೋರಿಸ್ಕೊಡ್ತೀರಿ? ವೆರಿ ಗುಡ್. ಕ್ಲಾಸ್ ಹಾಕಿದ್ದೀವಿ. ಸಾಬೂನ್ ತಗೋಬೇಕು, ಹಚ್ಕೋಬೇಕು 2 ಕೈಗ. ಹಚ್ಕೊಂಡು 2 ಕೈ ಉಜ್ಕೋಬೇಕು ಮೊದಲು. ಆಮೇಲೆ ಇವು 2 ಕೈ ಮೇಲೆ ಉಜ್ಕೋಬೇಕು. ಆಮೇಲೆ ಇಲ್ಲಿ ಫಿಂಗರ್ಸ್ ಒಳಗೆ ಏನು ಸಂದಿರ್ತದ ಅಲ್ಲಿ ಉಜ್ಕೋಬೇಕು. ಆಮೇಲೆ ಇಲ್ಲಿ ಉಜ್ಕೋಬೇಕು. ಇಲ್ಲಿ ತಿಕ್ಕೊಂಬಣ ಅಂದ್ರೆ ನೀರು ಕೈ ಹಾಕೊಂಡು ಫುಲ್ ವಾಶ್. ಇನ್ನೊಂದು ವೆರಿ ಗುಡ್ ವೆರಿ ಗುಡ್. ಪಾಪಾಗಿ ಬಂದು ಈ ತರ ಹೇಳಿದ್ರು. ಅಷ್ಟು ಸ್ಟೆಪ್ ಹೇಳಿದ್ರು. ಯಾರಾದ್ರೂ ಪೂರ್ತಿ ಹೇಳ್ತೀರಾ? ಒಂದೇ ಇನ್ನು ಒಂದು ಅಷ್ಟೇ ಬಿಟ್ಟಿದ್ದ. ತಿಕ್ಕೋಬೇಕು. ಹಿಂಗ್ ತಿಕ್ಕೊಂಬಣ ಅಂದ್ರೆ ಆಮೇಲೆ ಇದು ತಿಕ್ಕೋಬೇಕು. ಆಮೇಲೆ ಈ ಕೈ ತಗೊಂಡು ಇದು ಕುಚ್ಕೋಬೇಕು. ಆಮೇಲೆ ಇವು ಹೆಬ್ಬೆಟ್ಟು ಏನಿರ್ತಾವ ಇಲ್ಲಿ ಸಾಬೂನ ಚುಚ್ಕೋಬೇಕು.